ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಇದೇ 21ನೇ ತಾರೀಕು ಗುರುವಾರ ದಿವಸ ಸಾಯಂಕಾಲ ಅಂದರೆ ನೈಟ್ 9 ಗಂಟೆಗೆ 8:30 9 ಗಂಟೆ ಆಗುತ್ತೆ. ನಾನು ರಾಗಿಗುಡದ ಹತ್ರ ಜಯನಗರ ಫೋರ್ತ್ ಬ್ಲಾಕ್ ಹತ್ರ ಇರೋ ರಾಯರ ಮಠದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ನಾನು ರಾಯರು ಹಾಕ್ಕೊಂಡಿರತಕ್ಕಂಥ ಒಂದು ಲುಂಗಿ ರೆಡ್ ಕಲರ್ ಇರುತ್ತಲ್ಲ, ಆ ಥರ ಒಂದು ಲುಂಗಿ, ಅವ್ರದ್ದು ಒಂದು ಶಾಲು ಅಷ್ಟು ಹಾಕ್ಕೊಂಡು ಧರಿಸ್ಕೊಂಡು ನಾನು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟಿಂದನೇ ಇವತ್ತು ನಾನು ಬೆಳೆದಿದ್ದೀನಿ. ಇನ್ನು ಮುಂದೆ ನಾನು ಏನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಅದು ನಾನು ಬಾಯಿ ಮುಖಾಂತರ ಹೇಳಲ್ಲ, ಅದನ್ನು ನಾನು ಖಂಡಿತ ನಾನು ಮಾಡಿ ತೋರಿಸ್ತೀನಿ. ಎಲ್ಲರಿಗೂ ಕಷ್ಟ ಅನ್ನೋದಿರುತ್ತೆ, ಬಟ್ ಇವಾಗ ಸದ್ಯಕ್ಕೆ ನಾನು ಫಸ್ಟು ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಹೆಂಗೆ ಏನು ಅಂತ ನಾನು ಯಾವುದೇ ಥರದಲ್ಲಿ ನಾನು ಬಾಯಿ ಮುಖಾಂತರ ಹೇಳಲ್ಲ. ನಾನು ಖಂಡಿತ ಏನು ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ, ನಾನು ಖಂಡಿತ ಮಾಡ್ತೀನಿ. ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಲ್ವ, ಅಲ್ಲಿ ಹರಿಯೋ ನದಿ, ತುಂಗಭದ್ರಾ ನದಿ ಇದೆ ಅಲ್ವಾ, ಅಲ್ಲಿ ನೀವೇನು ಚೀಟಿ, ನಿಮ್ಮ ಕಷ್ಟ ಏನು ಕಷ್ಟ ಇದೆ, ಅಥವಾ ಒಂದು ನಿಮ್ಮ ಮಕ್ಕಳು ಮದುವೆ ವಿಚಾರ ಆಗಲಿ, ಅಥವಾ ನಿಮ್ಮ ಆಸ್ತಿ ವಿಚಾರದಲ್ಲಾಗಲಿ, ಅಥವಾ ಮನೇಲಿ ಜಗಳ ಆಗಲಿ, ಕಿರಿಕಾಗಲಿ, ಏನಾದರೂ ಒಂದು ಉಂಟಾಗಿರುತ್ತಲ್ವ, ಅದನ್ನು ಬರೆದು ಬಿಟ್ಟು ಒಂದು ಕಾಗದ ಪತ್ರದಲ್ಲೇ ಬರೆದು ಬಿಟ್ಟು ಅದು ಅಲ್ಲಿಗೆ ಮುಕ್ತಿ ಆಗಲಿ, ಇನ್ನು ಮುಂದೆ ಹೊಸದು ಜೀವನ ಯಾವ ಥರ ನಾವು ಸಾಗಿಸ್ತೀವಿ ಅದೇ ಥರ ಒಂದು ಹೊಸ ಜೀವನ ಸಿಗಲಿ ಅಂತಂದು ಒಂದು ಕಾಗದ ಪತ್ರದಲ್ಲಿ ನನಗೆ ಬರೆದು ನನಗೆ ಕೊಟ್ಟರೆ ಅಂದರೆ, ನಾನು ಆ ಚೀಟಿ ಯಾವುದೇ ಕಾರಣಕ್ಕೂ ನೀವೇನು ಬರೆದಿರ್ತೀರ ಅದು ನಾನು ಓಪನ್ ಮಾಡಿ ನೋಡೋದಲ್ಲ ಸ್ನೇಹಿತರೆ. ಅದನ್ನು ಬರೆದು ಕೊಟ್ಟಿದ್ದನ್ನು ನಾನು ತುಂಗಭದ್ರಾ ನದಿ, ಹರಿಯೋ ನದಿಯಲ್ಲಿ ಹೋಗಿ ಅಲ್ಲಿ ಬಿಡ್ತೀನಿ ಸ್ನೇಹಿತರೆ. ಅಲ್ಲಿಗೆ ನಿಮ್ಮದು ಮುಕ್ತಿ ಆಗುತ್ತೆ. ಕಷ್ಟ ಅನ್ನೋದು ಏನೇ ಇದ್ದರೂ ರಾಯರನ್ನ ನಂಬಿದರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇನ್ನೊಂದು ವಿಚಾರ ಏನಂದರೆ, ನಾನು ಈ ವಿಡಿಯೋ ಮಾತ್ರ ಈ ವಿಡಿಯೋದಲ್ಲಿ ನೀವು ಎಷ್ಟು ಕಮೆಂಟ್ ಆಗ್ತೀರಾ, ನಿಮ್ಮ ಹೆಸರುಗಳನ್ನು ಮಾತ್ರ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಮ ಹೆಸರುಗಳನ್ನು ಮಾತ್ರ ನಾನು ಮಂತ್ರಾಲಯದಲ್ಲಿ ಕೂತ್ಕೊಂಡು ಬೃಂದಾವನದ ಹತ್ರ ಅಲ್ಲಿ ಕೂತ್ಕೊಂಡು ನಿಮ್ಮ ಹೆಸರುಗಳನ್ನು ಓದಿ ನಾನು ರಾಯರಿಗೆ ತಲುಪಿಸ್ತೀನಿ. ಇದು ನಾನು ಖಂಡಿತ ನಾನು ಮಾಡ್ತೀನಿ. ಎಷ್ಟು ಹೆಸರುಗಳು ಬರುತ್ತೆ, 1000 ಬರುತ್ತೋ ಅಥವಾ 100 ಬರುತ್ತೋ ನಾನು ಯಾವುದೂ ಕೇಳಲ್ಲ. ಬಟ್ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ, ಅದು 10,000 ಆದರೂ ಪರವಾಗಿಲ್ಲ, ಮಿಲಿಯನ್ ಆದರೂ ಪರವಾಗಿಲ್ಲ. ನಾನು ನಿಮ್ಮ ಹೆಸರುಗಳನ್ನು ಮಂತ್ರಾಲಯದಲ್ಲಿ ಕೂತ್ಕೊಂಡು ಓದಿ ಹೇಳ್ತೀನಿ, ಖಂಡಿತ ಓದಿ ಹೇಳ್ತೀನಿ. ಇನ್ನೊಂದು ವಿಚಾರ ಏನಂದರೆ, ನಂದು ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಇವಾಗ ನೆಕ್ಸ್ಟು ನಾನು ಹಾಕಿದರೆ, ಹೋಗ್ತಾ ಇರ್ತೀನಲ್ವ, ಅಲ್ಲ ಹಾಕಿದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಲ್ಲ, ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಸ್ನೇಹಿತರೆ. ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, @DSS ಗುರು ಅಂತ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಆಲ್ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಏನು ರಾಯರ ಬಗ್ಗೆ ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ನಾನು ರಾಯರ ಮಠಕ್ಕೆ ಹೋಗ್ತಾ ಇರಬೇಕಾದ್ರೆ ಪ್ರತಿಯೊಂದು ವೀಡಿಯೋನು ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಹಾಕ್ತೀನಿ ಸ್ನೇಹಿತರೆ. ನೋಡ್ಕೊಳ್ಳಿ, ಇವಾಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರದು ಪ್ರತಿಯೊಂದು ವಿಚಾರವೂ ನಾನು ನಿಮ್ಮ ಹತ್ರ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ನನ್ನ ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀರಾ, ಇನ್ನು ಮುಂದೆನೂ ನೀವು ತೊಗೊಂಡು ಹೋಗ್ತೀರಾ ಅನ್ನೋದು ನನಗೆ ನಂಬಿಕೆ ಇದೆ. ನಾನು ಬಾಯಿ ಮುಖಾಂತರ ಯಾವುದೇ ಥರದ್ದು ಮಾತು ಕೊಡೋಲ್ಲ, ನಾನು ಖಂಡಿತ ನಾನು ಮಾಡಿ ತೋರಿಸ್ತೀನಿ. ಇದು ರಾಯರ ಮೇಲೆ ಪ್ರಮಾಣ, ನಮ್ಮ ತಾಯಿ ಮೇಲೆ ಪ್ರಮಾಣ, ನನ್ನ ಮೇಲೆ ಪ್ರಮಾಣ. ನಾನು ಏನು ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ. ಬಟ್ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಸ್ನೇಹಿತರೆ, ನಾನು ಖಂಡಿತ ಮಾಡಿ ತೋರಿಸ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಬೇಕು ನನಗೆ. ಇವಾಗಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಮತ್ತು ಖಂಡಿತ ಸಿಗೋಣ. ಅದೇ ಹೇಳಿದ್ನಲ್ಲ, 21ನೇ ತಾರೀಕಿಗೆ ಮೀಟ್ ಮಾಡೋದು ಖಂಡಿತ. ನೀವು ಆದಷ್ಟು ನೀವು ಏನು ರಾಯರ ಮಠಕ್ಕೆ ಬಂದರೆ ಅಲ್ಲಿ ಖಂಡಿತ ಮೀಟ್ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.